ಅಲ್ಲಿ ಏನು ಗಾದಲಾಗಿತ್ತು ಅಂತ ಕೇಳಿದ್ರೆ ಏನ್ ಗಾದಲಾಗಿತ್ರಿಪ್ಪ? ಅಲ್ಲಿ ಕಮಿಟಿ ಚೇರ್ಮನ್ ಇಬ್ರು ಹೆಂಡ್ರು. ಹೌದಾ? ಎಂದ್ರಾವ ಗಂಗಾ ಇಟ್ಟಲ್ ಕಾಕಾಗ ಇಬ್ರು ಹೆಂಡ್ರು ಹಾಡ ಕೇಳಕ್ ಬಂದಿರು. ಚೇರ್ಮನ್ ಅವ್ರ ಕುಟುಂಬ ಬಂದಿತ್ತೇನ್ರಿಪ್ಪ? ಸರ್ವೇ ಸಮಾನ ಮಾಳಿಂಗರಾಜ್ ಜಾಡ್ಯಾಗ ಮಾರ್ಗ ಹಾಳತ್ರ ದೇವ್ರು ಹೇಳ್ತವೆ. ಗಂಡಾಳಿಗೆ ಹೇಳ್ತಾವ. ಗಂಡಾಳಿಗೆ ದೇವ್ರು ಎದ್ದು ಹೊಟ್ಟಾಗನು ಹುಡ್ಕೊಳ್ಳೋದು, ಯಾರು ಗುಂಡು ಹೊಡ್ಕೊಳ್ಳೋದು, ಬೆತ್ತ ಹೊಡ್ಕೊಳ್ಳೋದು, ಕಮಳಿ ಹಚ್ಕೊಳ್ಳೋದು, ಕಾಟ ಕಾಯ್ದು, ಚಡಿ ಕಾಯ್ದು, ಹೀಗೆ ಗಂಡಾಳಿಗೆ ದೇವ್ರು ಬರ್ತಾವ. ಇವು ಗಂಡಾಳ ದೇವ್ರ. ಹೆಣ್ಮಕ್ಳು ದೇವ್ರು ಮಾಡೋದು ಬಾಳ ಕೆಟ್ರಿ. ಅವ ಹೆಂಗ್ರಿಪ್ಪ? ತಲೆ ಮ್ಯಾಗಿನ ಶರ್ಗ ತೆಗೆದು ಸೊಂಟಿಗೆ ಸುತ್ತಿ ಕಟ್ಟಿ ತರುವಂಗ ಪಿತ್ತ ತೆರಿ ಹಾಸನ ಮುಂದಿನ ಮಂದಿ ಹಚ್ಬೇಕು. ಹೌದಾ? ಬಾಂಧಳೆ ಒಣಾರ ಬರಗಾವ ಒಂದು ಸಣ್ಣ ಮಗದ ಎಣ್ಣೆ ಸಣ್ಣ ಚಾಲು ಆಗಿತ್ತು. ಚೇರ್ಮನ್ ಹೆಂಡತಿ ದೊಡ್ಡಕ್ಕಿ ದೇವ್ರತ್ತಪ್ಪ ಹಿಂಗ ಕೈ ಮ್ಯಾಗ ಮಾಡಿ ತಾಯಿ 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 ತ್ರಾಸ ಮಾಡ್ಕೋಬೇಡ. ನನ್ನ ಗೌರಿ ಸಾವಕಾಶ ನಿಂಬಿಕಾಯ್ತಾರೋ. ಹೊಸ ನಿಂಬಿಕಾಯಿ ತಾಯಿತ್ತು. ಇದು ಅಲೇ ಮಗನ ಇದು ನಿಂಬಿಕಾಯಿ ಥಂಡಾಗುವಂತ ದೇವರಲ್ಲು. ಮತ್ತೇನ್ ಬೇಕಾಗ್ಯದ ನನ್ನ ತಾಯಿ? ಕಮಿಟಿ ಚೇರ್ಮನ್ ಮಗನಿಗೆ ಒಂದು ಮಾತು ಹೇಳು. ಹೌದಾ? ಭಾರತ ಚೇರ್ಮನ್ ಹೇಳಿ ಹಂತ ಕಾಲ ಗಂಡಿನ ಎದ್ದು ಬಂದು ಹೇಳ್ತಾಯಿ ಹೇಳವ ಹೇಳ ಏನು ಹೇಳ ಮಕ್ಕಳೇ? ಏನಾಗ್ಯದ ತಾಯಿ? ಮಾಡ ಮುಗಲ ನೋಡಿದ್ರೆ ಮಳೆ ಆಗ್ತದ ಮಕ್ಕಳೇ. ಮತ್ತೇನ್ ಅಡಚಿನ ಆಗ್ಯದ ನನ್ನ ಗೌರಿ ಸಾವಕಾಶ ಹೇಳ ನನ್ನ ತಾಯಿ. ಹಿಂದಿನ ಊರಾನ ಕ್ವಾಣಿನ ಬಂಡಿ ಹುಡ್ಕೊಂಡು ಪೋತರಾಜನ ಬೆನ್ನು ಹಚ್ಚುವ ನಿಮ್ಮ ಊರು ಸೀಮೆ ಹಾಕುತ್ತೀರ ಮಕ್ಕಳೇ. ಹೌದಾ? ಅದೇ ಬಂಡಿ ಬದಲು ಹೊಂದಿಗೆಂದು ಕೊಯ್ದು ಮುಂದಿನವ್ರು ಸೀಮೆ ಬಿಟ್ರೆ ಮಳೆಗಾಲ ನೋಡಿ ಮಗನ ಹೇಳುವ ನನ್ನ ತಾಯಿ ಸಾವಕಾಶ ಸಾವಕಾಶ ಹೇಳ ನನ್ನ ಗೌರಿ. ಇಟ್ರ ಮೇಲೆ ಹೋಗ್ಬೇಕಾದ್ರೆ ಕುರ್ಸಲೆ ಕುದುರಿ ಮತ್ತೇನ್ ಮಾಡ್ತು ಕೊಡ್ತಾರೆ ಕುದುರಿ. ಸಾವಕಾಶ ನನ್ನ ತಾಯಿ ಬಂಡಾರ್ತಾವ. ಸಾವಕಾಶ ಹೇಳ ನನ್ನ ತಾಯಿ. ಏ ಮಗನ ನಾ ಯಾರಿದ್ದೆ ನಾನು ಹೇಳ್ತಿ ಅನ್ಬಾರ್ದೇನು? ಎಲ್ಲ ನನ್ನ ತಾಯಿ. ಅಲ್ಲೇ ಮಗನೇ ಹೇಳ ಇಲ್ಲಿ ತನ ಊರು ಮಾತಾಯ್ತು. ಮತ್ತೆ ತಾಯಿ ಮಾ ಸಾವಕಾಶ ಹೇಳ ಇನ್ನೊಂದು ಮನೆ ಮಾತಾಡುವ ಮಗನ ಚಿತ್ತಿದ್ ಕೇಳು. ಸಾವಕಾಶ ನನ್ನ ತಾಯಿ ಮನೆ ಮೇಲೆ ಕಾಲಿಡು. ಏನು ಸಾವಕಾಶ ಮಗನ ಏನಾಗ್ಯದ ತಾಯಿ? ಹೊಟ್ಟಾಗ ಗಂಟಾಕಿ ಕುದುಮರಿ ಗಿಡಿಸ್ಯಾರ ಮಗನ. ಗಂಟಾಗ್ಯದ ನನ್ನ ತಾಯಿಗೆ ಸಾಗಲಿ ಕೊಲ್ಲೋಳಿದ ಕನಿಗೆ ಅಪರಿಸರ್ ಕರೆ ನಾನು ಗಂಟು ತಕೊಂಬರ್ಲಾಕ. ಅಲೇ ಮಗನ ಇದು ದವಾಖಾನೆಗೆ ಆಪರೇಷನ್ ಹೋಗು ಗಂಟಲ್ಲ ಮಗನ. ಅತ್ಯಂತ ಗಂಟಾಗ್ಯದ ನನ್ನ ತಾಯಿ ಮನೆ ಮಾತಾಡ ಚಿತ್ತಿನ ಕೇಳ ಮಗನ. ಸಾವಕಾಶ ನನ್ನ ತಾಯಿ ಮನೆ ಮಾತ. ಅಲೇ ಮಗನ ಹೇಳ ಅಲಿ ಕಡೆ ಏನಾಗ್ಯದ ತಾಯಿ? ಅಲಿ ಕಡೆ ಏನಾಗ್ಯದ ನನ್ನ ಗೌರಿ? ಹೊಸ ಕುದುರೆ ಬಂದು ಕೂಡಿ ಹಳಿ ಕುದುರೆ ಮನೆ ಕಡೆ ಬರ್ಲಾಗಿದ್ದೇನೋ ಮಗನ. ಹೌದಾ? ನನ್ನ ತಾಯಿ ಗಾಂಧಿಯರು ಹೇಳೋಣಿಕ ನನ್ನ ಗೌರಿಯದು. ಹೊಸ ಕುದುರೆ ಹಳೆ ಕುದುರೆ ಅಣಿಕೆ ಮಂದಿ ಗೊತ್ತಾಯ್ತು, ಅಣಿಕೆ ಮಂದಿ ಗೊತ್ತಾಗಲಿಲ್ಲ. ಏನಾಗ್ಯದ್ರಿಪ್ಪ ಕನ್ಫ್ಯೂಸ? ಅಲ್ಲಿ ಅಗಸ್ತ್ಯನಗರ ಕಮಿಟಿ ಚೇರ್ಮನ್ ಏನು ಭಾಗಗಳಾಗಿತ್ತು ಅಂತ ಕೇಳಿದ್ರೆ ಏನಾಗೈತ್ರಿಪ್ಪ? ಸಣ್ಣಕ್ಕೆ ಬಂದು ಕೂಡಲೇ ಮಗ ದೊಡ್ಡಕ್ಕೆ ಮನೆ ಹೋಗುದು ಮಾಡ್ತಿದ್ದ. ಅದಕ್ಕೆಲ್ಲ ದೊಡ್ಡ ಹೆಣ್ತಿಗೆ ದೇವ್ರು ಬರ್ಲತ್ತಿತ್ತೇನ್ರಿಪ್ಪ? ಸುಮ್ಮನೆ ಕುದುರೆ ಅಭಿಷೇಕಕ್ಕೆ ಖರೆ ಕುದುರೆ ಅನ್ನೋದು. ಅಲ್ಲಿ ಮನೆ ಕಡೆ ಬರ್ಲಿ ಅಂತ ಹೇಳಿ ಹಂಗ ಮಾಡ್ಬೇಡ ನಾವು. ಆಯ್ತಾಯ್ತು. ಯಾಕಂದ್ರೆ ಕೇಳಿದ್ರೆ ವಿಚಾರದಿಂದ ಏನಾಯ್ತು ಅನ್ನೋದು ಒಂದು ನಿಮಗ ಅದು ಉದಾಹರಣೆ ಹೇಳುದು. ಹೇಳ್ರಿಪ್ಪ. ಯಾರದ ಕೇಳಿದ್ರು? ಯಾರಿಪ್ಪ? ಆ ಗಣಪತಿ ಮತ್ತು ಶನಮುಖ ಏನ್ ಮಾಡಿರಿಪ್ಪ? ಯಾನ್ ಮಾಡಿ ಹೇಳ್ತಾನೆ ಕೇಳಿ. ಹೇಳಲ್ಲ. ಗಣಪತಿ ಶನಮುಖ ಅವಾಗ ಕರೆದು ಹೇಳ್ತಾರ ಅವ್ರು ಪಾರ ಅವಾಗ ಕೂಡಿ. ಶಿವಪಾರ್ವತಿ ಏನಂತ ಹೇಳ್ತಾರಿಪ್ಪ? ಈ ಭೂಮಂಡಲವನ್ನು ಯಾರು ಮೊದಲು ಸುತ್ತ ಹಾಕಿ ಬರ್ತೀರಿ ಅವರಿಗೆ ಮೊದಲಿನ ಬಹುಮಾನ ಮೊದಲಿನ ಪೂಜೆ ಕೊಡ್ತೇವೆ ಒಂದು ಕಾಲಕ್ಕ. ಅದೇ ಅವಾಗ ಶನಮುಖ ವಿಚಾರ ಮಾಡ್ಲಿಲ್ಲ. ಏನ್ ಮಾಡಿದ್ರಿಪ್ಪ? ಶನಮುಖನ ವಾಹನ ಯಾವುದು? ನವಿಲ. ನವರಿ ಮೇಲೆ ಕೊತ್ತು ಹಾರಿ ಹೋದ. ಅವಾಗ ಗಣಪತಿ ವಾಹನ ಇಲಿ. ಸಣ್ಣದ ಜುಮಕ. ನಾ ಯಾವಾಗ ಹೋಗ್ಬೇಕು, ಈ ಭೂಮಂಡಲ ಯಾವಾಗ ಸುತ್ತ ಹಾಕ್ಬೇಕಂತ ಮನಸ್ಸಿನಲ್ಲಿ ವಿಚಾರ ಮಾಡ್ದ. ಏನಂತ ವಿಚಾರ ಮಾಡಿದ್ರಿಪ್ಪ? ಈ ಭೂಮಂಡಲ ಸುತ್ತ ಹಾಕಕ್ಕಿಂತಲೂ ನನ್ನ ತಾಯಿ ತಂದೆ ಸುತ್ತ ಹಾಕಿದ್ರೆ ಈ ಭೂಮಂಡಲ ಸುತ್ತ ಹಾಕದಂಗ ಅಂತೇಳಿ ಗಣಪತಿ ವಿಚಾರ ಮಾಡಿ ತಾಯಿ ತಂದೆ ಸುತ್ತ ಹಾಕಿದ ಕಾಲಕ್ಕ 64 ಕಲೆ ಅಧಿಪತಿ ಆಗತ್ತೇಳಿ ಆಶೀರ್ವಾದ ಮಾಡಿಬಿಟ್ಟಾರ ತಾಯಿ ತಂದೆ ಕೂಡಿ. ಹಂಗ ವಿಶ್ವಾಸ ಇಟ್ಟವರಿಗೆ ಯಾರಿಗೆ ಅಧಿಪತಿ ಯಾರಾಗ್ಯಾರ ಅಂತಕ್ಕಂಥದ್ದು ಹೇಳ್ತಾರ ಸರ್ಗಳು. ಮುಂದಿನ ಸಂದಿಗೆ ಬಹಳ ಶಾಣ್ಯಾರ ಅದಾರ. ರಕ್ತ ಬಹಳ ಬಿಸಿದದ. ಲಕ್ಷ್ಮಣ ಮಾಸ್ತರ್ ಏನೋ ಒಂದು ಮಾತು ಹೇಳತ್ತಾನ. ಮಾತು ಹೇಳೊಳಗೆ ಏನತ್ತಾನಪ್ಪ ಅಂದ್ರೆ ಏನು? ಒಯ್ದ ಕಿಸಿಂದ ಬಂದ ಕಿಸಿಂದ ಪೆಟ್ಟು ಕಿಸಿಂದ ಹಚ್ಚ ಕಿಸಿಂದ ಕಿಸಿಂದ ಅಂದ್ರೆ ಲಕ್ಷ್ಮಣ ಮಾಸ್ತರ್ದು ಭಾಷೆ ಯಾವುದದು?
ಯಾಕ ನಿನ್ನಪ್ಪ ನಿನ್ನ ಗದ್ದಲಕ್ಕೆ ನಾ ಬರುದಿಲ್ಲ. ಇನಾಮ ಕಿಸನ್ ಅನ್ಬ್ಯಾಡ್ದು ಬೇಕಾದ್ರೆ ಭಾಷೆ ಅರ್ಥ ಹೇಳ್ಬೇಕಾದ್ರು ಅಲ್ಲೋ ನೀ ಗದಲಿಗೆ ಹಚ್ಬೇಡ. ಯಾಕ ಗದಲಿಗೆ ಹಚ್ಚದ್ರಿ ಅಂದ್ರ ಏನಾಗ್ತದ ನೀ ಹೇಳೋದು ಹೆಂಗ ಗೊತ್ತೇನು? ಹೇಳಲ್ಲ 3 ಮಂದಿ ಹೆಣ್ಮಕ್ಳು ಹಾದಿ ಕೂಡಿ ಮಾತಾಡ್ಕೋತ ಹೊಂಟ್ರ. ಹಾದಿ ಕೂಡ ಹೋಗೋರು ಮತ್ತೆ ಗಟಾಡ್ಕೊತ ಹೋಗ್ತಾರ. ನಾ ಏನ ಘಟರ ಕೊಟ್ಟ ಅಂದಿರ ಮಗನ? ಹಾದಿ ಕೂಡ ಎಂದಿದಲ್ವ ಹಾದಿ ಕೂಡಿ ಹೋಗೋ ಮುಂದೆ ಒಬ್ಬ ಹೆಣ್ಮಗಳು ಕೇಳ್ತಾಳ, ಏನತ್ತ ಯಾಕ ಯಾಕ ನಿಂದ 6 ತಿಂಗಳಾಯ್ತು ನೋಡ್ತೀನಿ, ಯಾನ್ ಮಾಡಿದೆ ಯಾಕ ಬರೇ ಕರಿ ಸೀರೆನೇ ಉಡ್ತಿ ಯಾವಾಗಲೂ. ಎಲ್ಲ ಸಲುವಾಗಿ ಕರಿ ಸೀರೆ ಉಡ್ತೆ ನಿಮ್ದು ಅವಕ್ಕ ಅಂದ ಕಾಲಕ್ಕೆ ಅವಾಗ ನಿಂಬೆ ಹೇಳ್ತಾಳೆ, ಯಾಕ ನನ್ನ ಗಂಡನ ತೆರೆಯನ್ನು ಕೂದಲು ಖರಾಗದಾವ, ಗಂಡನ ಮ್ಯಾಚಿಂಗ್ ಆಗುವಂಗ ನಾ ಕರಿ ಸೀರೆ ಉಡ್ತೀನವ ಅಂತೇಳಿ ನಿಮ್ಗೆ ಹೇಳಿದ್ಲು. ನಿಂಬೆ ಹೇಳು. ಮತ್ತ ಅವ ಮತ್ತೊಬ್ಬ ಕೇಳ್ತಾನೆ, ಯಾಕ ನೀ 6 ತಿಂಗಳಾಯ್ತು ನೋಡ್ತೀನಿ ಬರೇ ಬಿಳಿ ಸೀರೆನೇ ಉಡ್ತಿ, ಯಾಕೆ ಯಾವ್ದ್ರ ಸಲುವಾಗಿ ಬಿಳಿ ಸೀರೆ ಉಡ್ತೆ ನೀಲವಕ್ಕ? ಅಯ್ಯಕ್ಕ ನನ್ನ ಗಂಡನ ತೆರೆಯನ್ನು ಕೂದಲು ಹತ್ತಿ ಹಂಗ ನನ್ನ ಗಂಡನ ತಲೆಗೆ ಮ್ಯಾಚಿಂಗ್ ಆಗುವಂಗ ನಾ ಬೆಳಗ್ ಸೀರೆ ಉಡ್ತೀನಿ ಅಂತ ಹೇಳಿ ನೀಲವಕ್ಕ ಹೇಳಿದ್ರು. ಅವಾಗ 3ನೇದಕ್ಕೆ ಬಂದು ಕೇಳ್ತಾವ, ಸಿದ್ಧವಕ್ಕ ನಿನ್ನ ಗಂಡನ ತೆರೆಯನ್ನು ಕೂದಲು ಖಾರದವ, ನೀ ಕರಿ ಸೀರೆ ಉಡ್ತಿ. ಅಲ್ಲ ನಿನ್ನ ಗಂಡನ ತಲೆ ಕೂದಲ ಬೆಳ್ಳಗಾಗ್ಯಾವ, ಬಿಳಿ ಸೀರೆ ಉಡ್ತಿ. ನನ್ನ ಗಂಡನ ತೆರೆಗೆ ಕೂದಲು ನಾ ಏನ್ ಮಾಡಿ ಅಂದ್ರೆ ತಕ್ಕಿ. ಹೌದಾ ನಾನು ಹಂಗೆ ತಿರ್ಗಾಡ್ಬೇಕಾ ಕ್ಯಾನ್ ಮಾಡ್ಬೇಕು? ನೀ ಹೇಳುದು ಹಂಗ ಮಾಡ್ಬೇಕು. ಆಯ್ತಾಯ್ತು ಇರ್ಲಿ. ಇದ್ರಾಗ ಲೆಕ್ಕ ಮಾಡಿ ವಿಚಾರ ಮಾಡಿ ಯಾವುದೇ ವಿಷಯ ಮಾತಾಡ್ಬೇಕಾದ್ರೂ ವಿಚಾರ ಮಾಡಿ ಮಾತಾಡ್ಬೇಕಾಗ್ಯದ. ಏನು ಬಹಳ ಮಾತಾಡೋದ್ರಲ್ಲಿ ಮತ್ತೇನ್ ಮಾಡ್ಬೇಕಾಗ್ಯದ್ರಿಪ್ಪ? ಎಲ್ಲಪ್ಪ ಲಿಂಗ ಬೀರ ದೇವರ ಏನ್ ಮಾಡ್ಯಾನ್ರಿಪ್ಪ? ಕನ್ಯೆ ಕಾಮಲಿನ ತರಬೇಕಾದ್ರೆ ಯಾವ ರೀತಿಯಾಗಿ ಅಕ್ಕನಿಯರ ಮಾಯವಾಗ ಹೇಳಿ ಹಂಗ ಹೋಗ್ತಾ ಅನ್ನೋದು ಒಂದು 4 ನುಡಿ ಚಾಲ ಹಾಡಿ ನಮ್ಮ ಪುಂಡಿ ಕಂಡವರಿಗೆ ಹಿರಿಯ ಕಲಾವಂತರಿಗೆ ಪಾಳಿ ಹೋಗ್ತಾರ ಅವ್ರ ಶಾಂತತೆಯನ್ನು ಕಾಪಾಡ್ತೇವೆ. ತಮಗೆಲ್ಲರಿಗೆ ಶರಣ ಶರಣಾರ್ಥಿ, ತಮಗೆಲ್ಲರಿಗೆ ಶರಣ.